ಹಲೋ ಗೈಸ್, KC 2025 ಮ್ಯಾಥಮೆಟಿಕ್ಸ್ ಆನ್ಸರ್ ಕೀಸ್ ಬಂದಿದ್ದಾವೆ. ಅದು ವರ್ಷನ್ ಕೋಡ್ A1 ಆನ್ಸರ್ ಕೀಸ್ ಬಂದಿದ್ದಾವೆ. ಬಟ್ ಇದರಲ್ಲಿ ಎಷ್ಟು ಕರೆಕ್ಟ್ ಎಷ್ಟು ರಾಂಗ್ ಅಂತ ಇದರಲ್ಲಿ ನೋಡೋಣ ಬನ್ನಿ. ಸೊ ಫಸ್ಟ್ ನಾವು ಕ್ವಶನ್ ನಂಬರ್ 1 ನೋಡಿದ್ರೆ, ಕ್ವಶನ್ ನಂಬರ್ 1ಗೆ ಆನ್ಸರ್ 1, ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಆ್ಯಂಡ್ ಸೊಲ್ಯೂಷನ್ ಬೇಕಾದರೆ ಇಲ್ಲಿದೆ, ಬೇಕಾದರೆ ನೋಡ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 2 ಬಂದರೆ, A and B ಆರ್ ದ 2 ಸೆಟ್ಸ್ ಹ್ಯಾವಿಂಗ್ 3 and 6 ಎಲಿಮೆಂಟ್ಸ್ ರೆಸ್ಪೆಕ್ಟಿವ್ ಅಂತ ಏನು ಕೊಟ್ಟವ್ರೆ. ಇದರಲ್ಲಿ ಯಾವ ಸ್ಟೇಟ್ಮೆಂಟು ಕರೆಕ್ಟ್ ಅಂತ ಕೊಟ್ಟವ್ರು ಇಲ್ಲಿ. ಸೊ ಇದು ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್, ಸ್ಟೇಟ್ಮೆಂಟ್ 2 ಈಸ್ ಟ್ರೂ. ನೆಕ್ಸ್ಟ್ ಇದಕ್ಕೆ ಎಕ್ಸ್ಪ್ಲನೇಷನ್ ಬೇಕಾದರೆ ಸೊಲ್ಯೂಷನಲ್ಲಿದೆ. ನೆಕ್ಸ್ಟ್ ವೆನ್ ಇಟ್ ಗೋಸ್ ಟು ಕ್ವಶನ್ ನಂಬರ್ 3, ಇದು ಫಂಕ್ಷನಲ್ ಕೇಳವ್ರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ 2, -∞ to 2 ಯೂನಿಯನ್ 5, ಇನ್ಫಿನಿಟಿ. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನಂಬರ್ 4, ಕ್ವಶನ್ ನಂಬರ್ 4ಅಲ್ಲಿ ಆನ್ಸರ್ 4 ಇಸ್ ದ ಕರೆಕ್ಟ್ ಆನ್ಸರ್. f of pi equals to -1 is the correct answer. And next which of the following is not correct. ಸೊ ಇದಕ್ಕೆ ಬಂದುಬಿಟ್ಟು ಆನ್ಸರ್ 1 ಅಂತ ಕೊಟ್ಟವ್ರೆ. cos 5pi equals to cos 4pi is ಇಟ್ಸ್ ನಾಟ್ ಎ ಕರೆಕ್ಟ್ ಅಂತ. ಸೊ ನಿಮ್ಗೆ ಬೇಕಾದ ಎಕ್ಸ್ಪ್ಲನೇಷನ್ ಇವ್ರು ಕೊಟ್ಟಿಲ್ಲ, ಜಸ್ಟ್ cos 5pi ನಾಟ್ ಈಕ್ವಲ್ಸ್ ಟು cos 4pi ಕೊಟ್ಟವ್ರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನಂಬರ್ 6ಗೆ ಹೋದರೆ, if cos x plus cos square x equals to 1, then the value of sin square x plus sin the power of 4x is ಅಂತ ಕೊಟ್ಟಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 1. ನಮಗೆ ಸೊಲ್ಯೂಷನ್ ಬೇಕಾದರೆ ಇಲ್ಲಿದೆ, ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 7ಗೆ ಹೋದರೆ, ದ ಮೀನ್ ಡಿವಿಯೇಷನ್ ಅಬೌಟ್ ದ ಮೀನ್ ಫಾರ್ ದ ಡೇಟ್ 4, 7, 8, 9, 10, 12, 13, 17 ಕೊಟ್ಟಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ 2, ಆನ್ಸರ್ ಈಸ್ 3. ನೀವು ಬೇಕಾದರೆ ನೋಡ್ಬೋದು. ಸಮೇಷನ್ ತೊಗೋಬೇಕು ನೀವು ಮೀನ್ ಡಿವಿಯೇಷನ್ನು. ಡೈರೆಕ್ಟ್ 4, 7 / 8 ಅಂತ ಮಾಡಬಾರ್ದು, ಸಮೇಷನ್ ತೊಗೋಬೇಕು. ಸಮೇಷನ್ ತೊಗೊಂಡ್ರೆ ನಮಗೆ ಆನ್ಸರ್ 3 ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 8, ದ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಪ್ರಾಬಬಿಲಿಟಿ ಮೇಲೆ ಕ್ವಶನ್ ಕೇಳವ್ರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 2/3 ಇಸ್ ದ ಕರೆಕ್ಟ್ ಆನ್ಸರ್. ಎಷ್ಟು ಜನ ಇದನ್ನು ಕರೆಕ್ಟ್ ಬರ್ದವರು ಕಾಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನಂಬರ್ 9ಗೆ ಹೋದರೆ, ಪ್ರಾಬಬಿಲಿಟಿ ಚಾಪ್ಟರಲ್ಲಿ ಕೇಳವ್ರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ 2, 1/2 ಇಸ್ ದ ಕರೆಕ್ಟ್ ಆನ್ಸರ್. ನೀವು ಎಷ್ಟು ಜನ ಕರೆಕ್ಟಾಗಿ ಬರ್ದವರು ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನಂಬರ್ 10ಗೆ ಹೋದರೆ, ಇದಕ್ಕೆ ಆನ್ಸರ್ ಆಪ್ಷನ್ 3, 2 ಇಸ್ ದ ಕರೆಕ್ಟ್ ಆನ್ಸರ್. ಇದಕ್ಕೆ ನೀವು ಬೇಕಾದರೆ ಸೊಲ್ಯೂಷನ್ ಬೇಕಾದರೆ ಇಲ್ಲಿ ನೋಡ್ಬೋದು, ಇಲ್ಲಿ ನೆಕ್ಸ್ಟ್ ಕ್ವಶನ್ ನಂಬರ್ 11, ಇದು ಫಂಕ್ಷನಲ್ಲಿ ಕೇಳವ್ರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ 1 ಅಂತ. ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಆರ್ ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಕ್ವಶನ್ ನಂಬರ್ 1 ಈಸ್ ದ ಕರೆಕ್ಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ವೆನ್ ಇಟ್ ಗೋಸ್ ಟು ಕ್ವಶನ್ ನಂಬರ್ 12 ಹೋದರೆ, ಸೀಕೆಂಡ್ ಸ್ಕ್ವೇರ್ ಆಫ್ tan inverse 2 ಪ್ಲಸ್ ಕೊಸೆಕೆಂಡ್ ಸ್ಕ್ವೇರ್ ಆಫ್ cot inverse 3. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ 3, 15 ಇಸ್ ದ ಕರೆಕ್ಟ್ ಆನ್ಸರ್. ಈ ಸೊಲ್ಯೂಷನ್ ಬೇಕಾದರೆ ಇಲ್ಲ ಕೆಳಗಡೆ ಕೊಟ್ಟವ್ರೆ, ನೀವು ನೋಡ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 13, 2 cos inverse x equals to sin inverse of 2x √1 - x square is valid for all values of x satisfying ಅಂತ ಕೊಟ್ಟಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ 4, 1/√2 is less than or equals to x and x is less than or equals to 1. ನೆಕ್ಸ್ಟ್ ಕ್ವಶನ್ ನಂಬರ್ 14 ಹೋಗೋಣ. ಸೊ ಕ್ವಶನ್ ನಂಬರ್ 14ಅಲ್ಲಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಕೊಟ್ಟವ್ರೆ. ಸೊ ಇದು LPP ಮೇ ಬಿ ಚಾಪ್ಟರ್ 1 ಇದು. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸ್ಟೇಟ್ಮೆಂಟ್ 1 ಈಸ್ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಆಲ್ಸೋ ಟ್ರೂ. ನೆಕ್ಸ್ಟ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ z ಈಕ್ವಲ್ಸ್ 3x ಅಂತ ಕೊಟ್ಟವ್ರೆ. ಇದು ಗ್ರಾಫ್, ನೀವು ಥಿಯರಿಯಲ್ಲಿ ಗ್ರಾಫ್ ಎಲ್ಲ ನೀವು 5 ಮಾರ್ಕ್ಸ್ಗೆ ಎಲ್ಲ ಗ್ರಾಫ್ ಎಲ್ಲ ಬರೆದಿರ್ತೀರಾ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ 3, 140 ಇಸ್ ದ ಆನ್ಸರ್. ನೀವು ಬೇಕಾದರೆ ಸೊಲ್ಯೂಷನ್ ಕೆಳಗಡೆ ಕೊಟ್ಟಿದ್ದಾರೆ, ಸೊ ಸೊಲ್ಯೂಷನ್ ನೋಡ್ಬೋದು ನೀವು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನಂಬರ್ 16ಗೆ ಹೋದರೆ, ಸೊ ಕ್ವಶನ್ ನಂಬರ್ 16 ಆಪ್ಷನ್ 3, ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಸ್ಟೇಟ್ಮೆಂಟ್ಸು ಇದು ಈಸಿಯಾಗಿ ಬರೀಬೋದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನಂಬರ್ 17ಗೆ ಹೋದರೆ, ಸೊ ಇದರಲ್ಲಿ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. P of A equals to P of B. ಸೊ ಇದನ್ನು ಎಷ್ಟು ಜನ ಕರೆಕ್ಟಾಗಿ ಬರ್ದವ್ರು ಕಾಮೆಂಟ್ ಮಾಡಿ. ಇದಕ್ಕೆ ಸೊಲ್ಯೂಷನ್ ಬೇಕಾದರೆ ಇಲ್ಲಿದೆ ನೋಡ್ಬೋದು, ಇಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 18ಗೆ ಹೋದರೆ, ಇದಕ್ಕೆ ಆನ್ಸರ್ 3, ಆಪ್ಷನ್ 3 ಅಂತ ಕೊಟ್ಟವ್ರೆ ಇದು. ಸೊ ನೆಕ್ಸ್ಟು 19ಅಲ್ಲಿ ಆಪ್ಷನ್ ಇದು ಪ್ರಾಬಬಿಲಿಟಿ ಮೇಲೆ ಕೊಟ್ಟವ್ರೆ ಅಂತ ಕೊಡಿಸಿದ್ದೆ, ಪ್ರಾಬಬಿಲಿಟಿ ಮೇಲೆ. ನೆಕ್ಸ್ಟ್ ಕ್ವಶನ್ ನಂಬರ್ 19ಅಲ್ಲಿ ಆಪ್ಷನ್ ಬಂದುಬಿಟ್ಟು 4 ಅಂತೆ, 9/16 ಅಂತ. ಸೊ ಇನ್ನು ಎಷ್ಟು ಜನ ಕರೆಕ್ಟ್ ಬರ್ದವರು ನೋಡಿ. ಆ್ಯಂಡ್ ನೆಕ್ಸ್ಟು ಕ್ವಶನ್ ನಂಬರ್ 20, ರೈಟ್. ಕ್ವಶನ್ ನಂಬರ್ 20 ನೋಡೋಣ. ಸೊ ಕ್ವಶನ್ ನಂಬರ್ 20ಅಲ್ಲಿ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಕೊಟ್ಟವ್ರೆ ಇಲ್ಲಿ. ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 21ಅಲ್ಲಿ ಸ್ಟೇಟ್ಮೆಂಟ್ಸ್ ಕೊಟ್ಟವ್ರೆ. ಸೊ ವಿಚ್ ಈಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಂತ ಕೊಟ್ಟವ್ರೆ ಇಲ್ಲಿ. ಓಕೆ, ಆಪ್ಷನ್ 1 ಅಂತ ಹಾಕೋರೆ. ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಬಟ್ ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 22ಗೆ ಹೋದರೆ, ದ ನಂಬರ್ ಆಫ್ 4 ಡಿಜಿಟ್ ಈವನ್ ನಂಬರ್ ದಟ್ ಕ್ಯಾನ್ ಬಿ ಫಾರ್ಮ್ಡ್ ಯೂಸಿಂಗ್ ದ ಡಿಜಿಟ್ಸ್ 0, 1, 2, 3 ವಿತೌಟ್ ರಿಪಿಟೇಷನ್ ಕೊಟ್ಟವ್ರೆ. ಸೊ ಅದಕ್ಕೆ ಆಪ್ಷನ್ ಬಂದುಬಿಟ್ಟು ಆನ್ಸರ್ ಆಪ್ಷನ್ 2, ಆನ್ಸರ್ ಇಸ್ 10. ನೆಕ್ಸ್ಟ್ 23 ಹೋಗೋಣ. ದ ನಂಬರ್ ಆಫ್ ಡಯಾಗ್ನಲ್ಸ್ ಸಚ್ ಕ್ಯಾನ್ ಬಿ ಡ್ರಾನ್ ಇನ್ octagon ಈಸ್ 20, ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್.
24ಗೆ ಹೋದರೆ ಆಪ್ಷನ್ 3 7 ಇಸ್ ದ ಕರೆಕ್ಟ್ ಆನ್ಸರ್ ಇದಕ್ಕೆ. ನಿಮಗೆ ಬೇಕಾದ ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟವ್ರು ನೋಡಿ ಇಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 25, ಇದಕ್ಕೆ ಆನ್ಸರ್ ಬಂದುಬಿಟ್ಟು y ಈಕ್ವಲ್ಸ್ ರೂಟ್ ಆಫ್ ಎಕ್ಸ್ ಝೆಡ್ ಇಸ್ ದ ಕರೆಕ್ಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್ 26ಗೆ ಹೋದರೆ ಇಫ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸಚ್ ಆಸ್ ಎ ಸ್ಕ್ವೇರ್ ಈಕ್ವಲ್ಸ್ ಟು ಎ ದೆನ್ ಐ ಮೈನಸ್ ಎ ಕ್ಯೂಬ್ ಹೋಲ್ ಕ್ಯೂಬ್ ಈಸ್. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಐ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದು ಈಸಿ ಲೈಕತ್ ನೀವು ಥಿಯರಿಯಲ್ಲಿ ಬರೆದಿರ್ತೀರ. ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್ 27 ಹೋದರೆ ಇಫ್ ಎ ಆ್ಯಂಡ್ ಬಿ ಆರ್ ಟು ಮ್ಯಾಟ್ರಿಕ್ಸಸ್ ಸಚ್ ಆಸ್ ಎ ಬಿ ಇಸ್ ಐಡೆಂಟಿ ಮ್ಯಾಟ್ರಿಕ್ಸ್ and the order of matrix B is 3x4 then the order of matrix A is. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 3 ಕೊಟ್ಟವ್ರೆ, ಆಪ್ಷನ್ 3 4x3 ಅಂತೆ. ಸೊ ನೀವು ಎಷ್ಟು ಜನ ಕರೆಕ್ಟ್ ಬರ್ದವರು ನೋಡಿ. ಸೊ ಇಲ್ಲಿದೆ ನೋಡಿ, ಇದು ಥಿಯರಿ ಕ್ವಶನ್ಸ್ ಅಪ್ಪ. ಇದು ಥಿಯರಿಯಲ್ಲಿ ನೀವು ಸಾಲ್ವ್ ಮಾಡಿರ್ತೀರ. ಸೊ ಕ್ಲಾಸ್ ಚೆನ್ನಾಗಿ ಕೇಳಿದ್ರೆ ಇದು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ 28ಗೆ ಹೋದರೆ ವಿಚ್ ಆರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್. ನೆಕ್ಸ್ಟ್ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ 2 ಅಂತೆ. ದ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಸ್ ಆಲ್ ಡಯಾಗ್ನಲ್ ಎಲಿಮೆಂಟ್ಸ್ ಈಕ್ವಲ್ಸ್ ಟು 0 ಸೊ ವಿಚ್ ಇಸ್ ನಾಟ್ ಟ್ರೂ. ಅದಕ್ಕಾಗಿ ಅದೇ ಆನ್ಸರ್ ಕರೆಕ್ಟು. ನೆಕ್ಸ್ಟ್ 29ಗೆ ಹೋದರೆ ಮ್ಯಾಟ್ರಿಕ್ಸ್ ಕೊಟ್ಟವ್ರೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಸ್ಯಾಟಿಸ್ಫೈ ಎ ಪವರ್ 6 ಈಕ್ವಲ್ಸ್ ಟು ಕೆ ಆಫ್ ಎ ಡ್ಯಾಶ್ ಅಂತ. ದೆನ್ ದ ವ್ಯಾಲ್ಯೂ ಆಫ್ ಕೆ ಈಸ್ ದ ವ್ಯಾಲ್ಯೂ ಆಫ್ ಕೆ ಈಸ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 1 ಕೊಟ್ಟವ್ರೆ. ಆನ್ಸರ್ 32 ಕೊಟ್ಟವ್ರೆ ಇಲ್ಲಿ. ನೀವು ಎಷ್ಟು ಜನ ಕರೆಕ್ಟ್ ಬರ್ದವ್ರೆ ನೋಡಿ. ನೆಕ್ಸ್ಟ್ ಇದು ಸೊಲ್ಯೂಷನ್ ಅದಕ್ಕೆ ಮೇಲೆ. ನೆಕ್ಸ್ಟ್ 30 ಕ್ವಶನ್ ಹೋದರೆ ಇಫ್ ಎ ಆಫ್ ಮ್ಯಾಟ್ರಿಕ್ಸ್ ಕೊಟ್ಟವ್ರೆ ಆ್ಯಂಡ್ ಡಿಟರ್ಮಿನೆಂಟ್ ಆಫ್ ಎ ಕ್ಯೂಬ್ ಈಕ್ವಲ್ಸ್ 125 ಆ್ಯಂಡ್ ವ್ಯಾಲ್ಯೂ ಆಫ್ ಕೆ. ಸೊ ಇದಕ್ಕೆ ಥಿಯರಿಯಲ್ಲಿ ನೀವು ದಂಡೆಗೆ ಸಾಲ್ವ್ ಮಾಡಿರ್ತೀರ. ಸೊ ಇದಕ್ಕೆ ಆಪ್ಷನ್ ಬಂದುಬಿಟ್ಟು ಆಪ್ಷನ್ 2 +or-3 ಇಸ್ ದ ಕರೆಕ್ಟ್ ಆನ್ಸರ್. ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಮಾಡಿಕೊಂಡು ಮಾಡಿದ್ರೆ ಬರುತ್ತೆ. ಸೊಲ್ಯೂಷನ್ ಬೇಕಾದ್ರೆ ಇಲ್ಲಿದೆ ನೋಡಿ. 31ಗೆ ಹೋದರೆ ಇಫ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಮತ್ತೆ ಮ್ಯಾಟ್ರಿಕ್ಸ್ ಕೊಟ್ಟವ್ರೆ. ಮತ್ತು ಇದಕ್ಕೆ ಆನ್ಸರ್ ಬಂದುಬಿಟ್ಟು ಎ ಇನ್ವರ್ಸ್ ಫೈಂಡ್ ಔಟ್ ಮಾಡೋ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ 1/7 5i ಮೈನಸ್ ಎ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 32 ಇಫ್ ಎ ಇಸ್ ಎ ಸ್ಕ್ವೇರ್ ಮೇಲೆ ಮತ್ತೆ ಮ್ಯಾಟ್ರಿಕ್ಸ್ ಮೇಲೆ ಕೊಟ್ಟವ್ರೆ. ಸೊ ಇದಕ್ಕೆ ಆಪ್ಷನ್ ಬಂದು 4, ಆನ್ಸರ್ ಈಸ್ 9 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 33ಗೆ ಹೋದರೆ ಮತ್ತೆ ಮ್ಯಾಟ್ರಿಕ್ಸ್ ಮೇಲೆ ಕೊಟ್ಟವ್ರೆ. ದ ವ್ಯಾಲ್ಯೂ ಆಫ್ ಆಲ್ಫಾ ಫೈಂಡ್ ಔಟ್ ಮಾಡಬೇಕು ನಾವು. ಸೊ ಆಲ್ಫಾ ಫೈಂಡ್ ಔಟ್ ಮಾಡೋಕ್ಕೆ ಆಲ್ಫಾ -3 = 2 ಆಲ್ಫಾ = 3 ಅಂತ ಏನೋ ಮಾಡೋರು ಇದು. ಸೊ ಇದು ಥಿಯರಿಯಲ್ಲಿ ನೀವು ಮಾಡಿರ್ಬೋದು ಅನಿಸುತ್ತೆ ನೀವು. ನೆಕ್ಸ್ಟ್ ಕ್ವಶನ್ ನಂಬರ್ 34ಗೆ ಹೋದರೆ ದ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಅಂತ ಈಕ್ವೇಷನ್ 2 ಈಕ್ವೇಷನ್ ಕೊಟ್ಟವ್ರೆ. ಯಾಸ್ ನೋ ಸೊಲ್ಯೂಷನ್ ಇನ್ಫಿನಿಟಿ q ಓನ್ಲಿ 2 ಸೊಲ್ಯೂಷನ್ ಅಂತ. ಬಟ್ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಇನ್ಫಿನಿಟಿ ಮೆನಿ ಸೊಲ್ಯೂಷನ್ಸ್. ನೀವು ಬೇಕಾದ ಗ್ರಾಫಲ್ಲಿ ನೀವು ಈಗಿಂಥ ಕ್ವಶನ್ಸ್ ನೋಡ್ಬೋದು 5 ಮಾರ್ಕ್ಸ್ ಕ್ವಶನ್ಗೆ ಥಿಯರಿಯಲ್ಲಿ. ಬಟ್ ಇದರಲ್ಲಿ 1 ಮಾರ್ಕ್ ಕ್ವಶನ್ಗೆ 1 ಮಿನಿಟಲ್ಲಿ ಸಾಲ್ವ್ ಮಾಡೋದು ಕೊಟ್ಟವ್ರೆ. ನೆಕ್ಸ್ಟ್ 35ಗೆ ಹೋದರೆ ಇದು ವೆಕ್ಟರ್ ಮೇಲೆ ಕೇಳವ್ರೆ. ಸೊ ವೆಕ್ಟರಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂಸ್ ಫೈಂಡ್ ಮಾಡಬೇಕು ಇದು. ಸೊ ಇದಕ್ಕೆ ಇವರು ಕೊಟ್ಟು ಆನ್ಸರು -1. ಸೊ ಇದಕ್ಕೆ ನೆನಪಲ್ಲಿ ಇಟ್ಕೊಳ್ಳಿ, ಇದು ಓನ್ಲಿ ಅನ್ಅಫಿಷಿಯಲ್ ಕೀ ಆನ್ಸರ್ಸ್. ನಿಮಗೆ ಬೇಕಾದರೆ ಅವರೇ ನಿಧಾನಕ್ಕೆ ಕೀ ಆನ್ಸರ್ಸ್ ಅವ್ರು ಪರ್ಫೆಕ್ಟ್ ಅವ್ರಿಗೆ ಯಾವ ಕ್ವಶನ್ ಯಾವ ಆಪ್ಷನ್ ಕರೆಕ್ಟು ಅಂತ ಅವರೇ ರಿಲೀಸ್ ಮಾಡ್ತಾರೆ. ಸೊ ಇದು ಜಸ್ಟ್ ಅನ್ಅಫಿಷಿಯಲ್. ಮೇ ಬಿ 99-98% ಆನ್ಸರ್ಸ್ ಕರೆಕ್ಟಾಗಿರ್ತವೆ. ಬಟ್ ಮೇ ಬಿ ಎಕ್ಸಾಂಪಲ್ ನಿಂಗೆ ಔಟ್ ಆಫ್ ಸಿಲೆಬಸ್ ಇರೋ ಕ್ವಶನ್ಸ್ ಇದ್ದರೆ ಅವರು ಎಲಿಮಿನೇಟ್ ಮಾಡ್ತಾರೆ. ಕ್ವಶನ್ಸ್ ಗ್ರೇಸ್ ಮಾರ್ಕ್ಸ್ ಕೊಡೋ ರೀತಿ ಇರುತ್ತೆ. ನೆಕ್ಸ್ಟ್ ನಾವು ಹೋಗೋದಾದರೆ ನೆಕ್ಸ್ಟ್ 36ಗೆ ಹೋಗೋಣ. 36ಅಲ್ಲಿ ಆನ್ಸರ್ ಬಂದುಬಿಟ್ಟು ಆಪ್ಷನ್ 4 ಅಂತ ಕೊಟ್ಟವ್ರೆ. ಸೊ ಇಲ್ಲಿ ನೀವು ಎಷ್ಟು ಜನ ಕರೆಕ್ಟಾಗಿ ಬರೆದು ಕಾಮೆಂಟ್ ಮಾಡಿ. ಸೊ ಆಪ್ಷನ್ 4 16 ಇಸ್ ದ ಕರೆಕ್ಟ್ ಆನ್ಸರ್. ಆ್ಯಂಡ್ 37ಗೆ ಹೋದರೆ ಸೊ 37 ವಿಚ್ ಆರ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಂತ. ಸೊ ಆಪ್ಷನ್ 1 ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್, 2 ಫಾಲ್ಸು. ಆ್ಯಂಡ್ ನೆಕ್ಸ್ಟ್ 38ಗೆ ಹೋದರೆ ಇಫ್ ಲೈನ್ ಆಫ್ ಮೇಕ್ಸ್ ಆ್ಯಂಗಲ್ 90 ಡಿಗ್ರಿ 60 ಡಿಗ್ರಿ ಆ್ಯಂಡ್ θ is where θ is acute then the value of acute angle is ಕೊಟ್ಟವ್ರೆ. ಸೊ ಆಪ್ಷನ್ ಬಂದು 1 ಆನ್ಸರ್ ಈಸ್ 5/6 is the correct answer. ಆ್ಯಂಡ್ 39ಗೆ ಹೋದರೆ ಸೊ 39ಅಲ್ಲಿ ನಮಗೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 2 ಕೊಟ್ಟವ್ರೆ. ಇಲ್ಲಿ x/-3 = y -1/4 = z -2/3 is the correct answer ಅಂತ ಕೊಟ್ಟವ್ರೆ. ಸೊ ಇಲ್ಲಿ ಸೊ ಈ ಡೈರೆಕ್ಟ್ ಫಾರ್ಮುಲಾ ಇದೆ ಅನ್ಸ, ಐ ಥಿಂಕ್ ಫಾರ್ಮುಲಾ ಇದೆ. ಸೊ ಫಾರ್ಮುಲಾನು ಬೇಸ್ ಮಾಡ್ಕೊಂಡು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟು 40th ಕ್ವಶನ್ ಹೋಗೋಣ. ದ ಲೈನ್ ಪಾಸಸ್ ಥ್ರೂ -1, -3 ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು x + 6y 6 ಕೊಟ್ಟವ್ರೆ. ಸೊ ಇದೇನಿದು ಎಕ್ಸ್ ಇಂಟರ್ಸೆಪ್ಟ್ ಈಸ್. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಇವರು ಹೇಗೆ ಕೊಟ್ಟವ್ರೆ ಆಪ್ಷನ್ 2 -1/2 ಕೊಟ್ಟವ್ರೆ. ಸೊ ನೀವು ನೋಡ್ಬೋದು, ಎಕ್ಸ್ಪ್ಲನೇಷನ್ ಬೇಕಾದರೆ ನಿಮ್ಗೆ ಇಲ್ಲಿದೆ. ಸೊ ನೆಕ್ಸ್ಟ್ 41ಗೆ ಹೋಗೋಣ. ದ ಲೆಂತ್ ಆಫ್ ಎ ಲ್ಯಾಟಸ್ ರೆಕ್ಟಮ್ ಆಫ್ x² + 3y² = 12. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ 3 ಕೊಟ್ಟವ್ರು ಇಲ್ಲಿ 4/√3 ಯೂನಿಟ್ಸ್ ಅಂತ. ಸೊ ಎಕ್ಸ್ಪ್ಲನೇಷನ್ ಬೇಕಾದರೆ ಕೆಳಗಡೆ ಇದೆ. ಆ್ಯಂಡ್ ಲಿಮಿಟ್ ಆಫ್ x → 1 for x⁴ -√x -1 is option 2 7 is the answer. 7 thala for a reason is answer. And next question ಹೋಗೋಣ. 43 if y = cos x / 1 + sin x then ಅಂತ ಕೊಟ್ಟವ್ರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ 3 ಕೊಟ್ಟವ್ರೆ ಇವರಲ್ಲಿ. ಬೋತ್ ಎ ಆ್ಯಂಡ್ ಸಿ ಆರ್ ಕರೆಕ್ಟ್ ಅಂತೆ. a/dx = -1 +
1 plus sin x, and option C is also correct ante. dy by dx of minus 1 by 2 secant square pi by 4 minus x square anta. So both are correct. Option 3 is the correct. And next 44 ಹೋಗೋಣ. 44 ಅಲ್ಲಿ ಕಾಲಮ್ಸ್ ಕೊಟ್ಟವ್ರೆ ಮ್ಯಾಚ್ ದ ಫಾಲೋಯಿಂಗ್. ಇಲ್ಲಿ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ನಿಮಗೆ. ಸೊ ಇದಕ್ಕೆ ಆಪ್ಷನ್ ಬಂದುಬಿಟ್ಟು ಆನ್ಸರ್ 3 ಇಸ್ ದ ಕರೆಕ್ಟ್ ಆನ್ಸರ್. ಆನ್ಸರ್ 3 ಇಸ್ ದ ಕರೆಕ್ಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ 45 ಹೋಗೋದಾದರೆ 45 ಅಲ್ಲಿ ದ ಫಂಕ್ಷನ್ ಆಫ್ ಎಫ್ ಆಫ್ ಎಕ್ಸ್ ಕೊಟ್ಟವ್ರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. a equals to -3 and b equals to 1. ನೆಕ್ಸ್ಟ್ 46 ಹೋಗೋಣ. ಸೊ ಇದು ಫಂಕ್ಷನ್ ಮೇಲೆ ಕೆಲವರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 2, ಆಪ್ಷನ್ 2 ನಾಟ್ ಕಂಟಿನ್ಯೂಸ್ ಅಟ್ x equals to 0. ಆ್ಯಂಡ್ 47 ಹೋದರೆ ಇಫ್ y equals to a sin cube t, x equals to a cos cube t, then dy by dx at t equals 3/4 ಈಸ್. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಇವರು ಆಪ್ಷನ್ 4 1 ಅಂತ ಕೊಟ್ಟವ್ರೆ. ಸೊ ಬೇಕಾದ ಎಕ್ಸ್ಪ್ಲನೇಷನ್ ಇಲ್ಲಿದೆ ನೋಡ್ಬೋದು ನೀವು. ಆ್ಯಂಡ್ ನೆಕ್ಸ್ಟ್ ವೆನ್ ಇಟ್ ಗೋಸ್ ಟು 48 ದ ಡಿರೈವೇಟಿವ್ ಆಫ್ sin x ವಿತ್ ರೆಸ್ಪೆಕ್ಟ್ ಟು log x, sin xಗೆ log x ಡಿರೈವೇಷನ್ ಮಾಡಿದ್ರೆ ನಮಗೆ ಬರೋದು ಆನ್ಸರ್ 2x cos x ಬರುತ್ತೆ. ಸೊ ಇಂಟಿಗ್ರೇಷನ್ ಡಿಫ್ರೆನ್ಷನ್ ಈಸಿ ಡಿಫ್ರೆನ್ಷನ್ ಎಕ್ಸ್ಗೆ sin xಗೆ cos x ಈಸಿಯಾಗಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ 49 ದ ಮಿನಿಮಮ್ ವ್ಯಾಲ್ಯೂ ಆಫ್ 1 minus sin x ಈಸ್. ಸೊ ಇದಕ್ಕೆ ಆನ್ಸರ್ ಅವರು ಆಪ್ಷನ್ 1 ಆಪ್ಷನ್ 1 0 ಅಂತ ಕೊಟ್ಟವ್ರೆ. ಸೊ ಬೇಕಾದರೆ ನಿಮಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ ನೋಡ್ಬೋದು. ನೆಕ್ಸ್ಟ್ 50th ಕ್ವಶನ್ ಹೋಗೋಣ. ದ ಫಂಕ್ಷನ್ ಆಫ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು tan x minus x ಆಲ್ವೇಸ್ ಇನ್ಕ್ರೀಸ್ ಆಲ್ವೇಸ್ ಡಿಕ್ರೀಸ್ ನೆವರ್ ಇನ್ಕ್ರೀಸ್ ನೈದರ್ ಇನ್ಕ್ರೀಸ್ ಆರ್ ನಾಟ್ ಡಿಕ್ರೀಸ್. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಇವರು ಆಪ್ಷನ್ 1 ಆಲ್ವೇಸ್ ಇನ್ಕ್ರೀಸ್ ಅಂತ ಕೊಟ್ಟಾರೆ. ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ ಇಲ್ಲಿದೆ ನೋಡ್ಬೋದು. ನೆಕ್ಸ್ಟ್ 51 ನೋಡಿದೆ ಕ್ವಶನ್ನು. ಇದಕ್ಕೆ ಆನ್ಸರ್ ಅವರು ಆನ್ಸರ್ 4 ಆಪ್ಷನ್ 4 ಕೊಟ್ಟವ್ರೆ. ಸೊ ನೀವು ಎಷ್ಟು ಜನ ಕರೆಕ್ಟಾಗಿ ಬರ್ತಾವ್ರು ನೋಡಿ. ಎಕ್ಸ್ಪ್ಲನೇಷನ್ ಬೇಕಾದರೆ ಇಲ್ಲಿದೆ. ಆ್ಯಂಡ್ ನೆಕ್ಸ್ಟ್ 52 ಹೋಗೋಣ. 50 ಇದರಲ್ಲಿ ಆನ್ಸರ್ ಬಂದುಬಿಟ್ಟು ಆಪ್ಷನ್ 4 ಕೊಟ್ಟವ್ರೆ 0 ಅಂತ. ಸೊ ಕೆಲವೊಬ್ಬರು ಬ್ಲೈಂಡಾಗಿ 0 ಅಂತ ಹಾಕಿರ್ತಾರೆ, ಬಟ್ ಆನ್ಸರ್ ಇಸ್ 0. ವೆರಿ ಲಕ್ಕಿ ಸ್ಟೂಡೆಂಟ್ಸ್. ಆ್ಯಂಡ್ ನೆಕ್ಸ್ಟ್ 53 ಹೋಗೋಣ. 53 ಇಲ್ಲಿ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 1 ಅಂತ ಕೊಟ್ಟವ್ರೆ ಇಲ್ಲಿ. ಆಪ್ಷನ್ 1 ಆನ್ಸರ್ 8 ಅಂತ. ಸೊ ಎಕ್ಸ್ಪ್ಲನೇಷನ್ ಬೇಕಾದರೆ ಇಲ್ಲಿದೆ ನೋಡ್ಬೋದು ನೀವು. ಆ್ಯಂಡ್ ನೆಕ್ಸ್ಟ್ 54ಗೆ ಹೋಗೋದಾದರೆ ಇದರಲ್ಲಿ ಇಂಟಿಗ್ರೇಷನಲ್ಲಿ ಕೊಟ್ಟವ್ರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ 4 ಕೊಟ್ಟವ್ರೆ ಮೈನಸ್ ಅಂತ. ಅದರಲ್ಲಿ ಮೈನಸಲ್ಲಿ ಬರುತ್ತೆ ಆನ್ಸರು. ಇದರಲ್ಲಿ ಮೈನಸಲ್ಲಿ ಬರೋರು ಇವೆರಡರಲ್ಲ ರೈಟ್. ಓಕೆ, ಇದೆಲ್ಲ ಇದು ಕರೆಕ್ಟ್. ಆಪ್ಷನ್ 4 ಇದು ಕರೆಕ್ಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ 55 ಹೋದಾದರೆ 55ಅಲ್ಲಿ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಮತ್ತೆ 0. ಸೊ ಕೆಲವೊಬ್ರು 0 ಕಾಣಿಸಿದ ತಕ್ಷಣ ಎಲ್ಲರೂ 0 ಅಂತ ಹಾಕ್ತಾರೆ, ಬಟ್ ಅದೇ ಕರೆಕ್ಟ್ ಆನ್ಸರ್ ಆಗಿದೆ. ವೆರಿ ಲಕ್ಕಿ. ಆ್ಯಂಡ್ 56 ಹೋಗೋಣ. ಧೈರ್ಯ ಬೌಂಡೆಡ್ ಬೈ ದ ಕಾರು ಒಂದು ಕೊಟ್ಟವ್ರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ 3 6 ಸ್ಕ್ವೇರ್ ಯೂನಿಟ್ಸ್ ಅಂತ. ಸೊ ಇಷ್ಟು ಜನ ಕರೆಕ್ಟ್ ಬರ್ದಿರೋ ನೋಡಿ. ಬೇಕಾದ ಎಕ್ಸ್ಪ್ಲನೇಷನ್ ಕೆಳಗಡೆ. ನೆಕ್ಸ್ಟ್ 57 ಹೋಗೋದಾದರೆ ದ ಏರಿಯಾ ಆಫ್ ರೀಜನ್ ಬೌಂಡೆಡ್ ಬೈ ದ ಕಾರ್ y equals to x square and the line y equals to 16. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಡೈರೆಕ್ಟ್ ಆನ್ಸರ್ ಹೇಳ್ತೀನಿ. ಆನ್ಸರ್ ಇಲ್ಲಿ ಏನು ಕೊಟ್ಟವ್ರೆ ಆನ್ಸರ್ ಆಪ್ಷನ್ 2 256/3 ಸ್ಕ್ವೇರ್ ಯೂನಿಟ್ಸ್ ಕೊಟ್ಟವ್ರೆ. ನೆಕ್ಸ್ಟ್ 58ಗೆ ಹೋದರೆ ಜನರಲ್ ಸೊಲ್ಯೂಷನ್ ಆಫ್ ಎ ಡಿಫ್ರೆನ್ಷಿಯಲ್ ಈಕ್ವೇಷನ್ ಕೊಟ್ಟವ್ರೆ. ಸೊ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ 1 y secant x equals to tan x plus c is the correct answer. ಆ್ಯಂಡ್ ನೆಕ್ಸ್ಟ್ 59ಗೆ ಹೋಗೋದಾದರೆ 59ಅಲ್ಲಿ ಆನ್ಸರ್ ದೆನ್ a minus b ಅಂತ ಕೊಟ್ಟವ್ರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ 4 ಕೊಟ್ಟವ್ರೆ ಇಲ್ಲಿ. ಆಪ್ಷನ್ 4 ಸಿ. ಅಯ್ಯೋ ಮೈ ಗಾಡ್, ಎಲ್ಲ ಎಷ್ಟು ಜೀರೋಸ್ ಇದೆ ಗುರು. ನೀವು ಬ್ಲೈಂಡಾಗಿ 0 ಹಾಕಿದ್ರೆ ನಿಮ್ಗೆ ಮಿನಿಮಮ್ 3-4 ಕೆಮ್ಸಿ ಕರೆಕ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ 60th ಕ್ವಶನ್. ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ P -3, 4, 5 ಪಾಯಿಂಟ್ಸ್ ಕೊಟ್ಟವ್ರೆ ಫ್ರಮ್ ZY ಪ್ಲೇನ್ ಈಸ್ ಅಂತ. ಸೊ ನೀವು ಎಷ್ಟು ಯೂನಿಟ್ಸ್ ಅಂತ ಫೈಂಡ್ ಮಾಡಬೇಕು. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಇವರು ಆಪ್ಷನ್ 4 ಕೊಟ್ಟವ್ರೆ 3 ಯೂನಿಟ್ಸ್ ಅಂತ. ಸೊ ಗೈಸ್ ಇದರಲ್ಲಿ ನಿಮಗೆ ಔಟ್ ಆಫ್ 60ಗೆ ಎಷ್ಟು ಬರುತ್ತೆ ಅಂತ ಕಾಮೆಂಟ್ ಮಾಡಿ. ಲೈಕ್ ನಿಮಗೆ ಬೇರೆ ಅಪ್ಡೇಟ್ಸ್ ಬೇಕಂತ ಕಾಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫೀಲ್ ಸ್ಯಾಡ್. ಫಾರ್ ಎಕ್ಸಾಂಪಲ್ ಕಡಿಮೆ ಬಂದಿದ್ದರೆ ಡೋಂಟ್ ಫೀಲ್, ಇನ್ನು ಆಪ್ಷನ್ ಎಂಟ್ರಿ ಇರುತ್ತೆ. ಸೊ ನೀವು ಆಪ್ಷನ್ ಎಂಟ್ರಿ ಯಾವ ರೀತಿ ಬರುತ್ತೋ, ಯಾವ ರೀತಿ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರೋ ಅದ್ರ ಮೇಲೆ ನಿಮ್ಗೆ ಒಳ್ಳೆ ಕಾಲ್ ಸಿಗುತ್ತೆ ಸಿಗಲ್ಲ ಅಂತ ಇದು ಮ್ಯಾಟ್ರ್ ಆಗುತ್ತೆ. ಸೊ ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಿ ಮೋಟಿವೇಟೆಡ್. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫಾರ್ ಎಕ್ಸಾಂಪಲ್ ನೀವೇನೋ ಬೇರೆ ಅಪ್ಡೇಟ್ಸ್ ಬೇಕಾದರೆ ಕಾಮೆಂಟ್ ಸೆಕ್ಷನ್ ಮಾಡಿ. ಐ ಡೆಫಿನೆಟ್ಲಿ ಡೂ ಫಾರ್ ಯು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.